ಹೆಸರು ಸರ್ ನಮ್ಮ ಹೆಸರು ಉಮೇಶ್ ಅಂತ. ನಾವು ಕುಣಿಗಲವರು. ಇಲ್ಲಿ ಯಾವುದು ತೊಂದರೆ ಇಲ್ಲದಂಗೆ ಏನು ಅಂಗಡಿ ಹಾಕಿದ್ರು ನೀವು? ನಾವು ವೆಜ್ ಇಡ್ಲಿ, ಚಿತ್ರಾನ್ನ, ಬಜ್ಜಿ, ಎಲ್ಲಿ ಒಬ್ಬಟ್ಟು, ಕೋಡಿ ಪಣೆ ಅಂತ ಒಂದು 3-4 ಲಕ್ಷ ಜನ ಸೇರಿದ್ರು ಇಲ್ಲಿ. ಅದರಲ್ಲಿ ನಮಗೂ ಒಂದು ಭಾಗಿಯಾಯಿತು. ನಮಗೂ ಒಂದು ವ್ಯವಹಾರದಲ್ಲಿ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಾಯಿತು. ಎಲ್ಲರೂ ಹೆಲ್ಪ್ ಮಾಡಿದ್ರು. ಏನು ತೊಂದರೆ ಏನಾದರೂ ಇಲ್ಲಿ ನಮ್ಮ ಜನ ಸೇರೋದು ತೊಂದರೆ ಆಯ್ತಾ? ಒಂದು ಚೂರು ತೊಂದರೆ. ಯಾರು ತಿಳ್ಕೊಂಡ್ಬಿಟ್ಟು ದುಡ್ಡು ಕೊಡಲ್ಲ, ಯಾವುದು ಇಲ್ಲ ನಾವು ನಿಮ್ಮ ಹತ್ರ ತಿನ್ನಲ್ಲ. ಇಲ್ಲ ಯಾವ್ದು ಬಂದ್ರು ನಿಮ್ಮ ಹತ್ರ? ಎಲ್ಲ ಫುಲ್ ಜನ ಬಂದ್ರು. ಎಲ್ಲ ಜನ ಬಂದರು ಸರ್. ಯಾವುದು ಭೇದ ಭಾವ ಯಾವುದೂ ಇಲ್ಲ ಸರ್. ಒಂದು ಮಾತುಕತೆ ಯಾವುದೂ ಇಲ್ಲ ಸರ್. ನೀವು ಮೊದಲ ಸತಿ ನಮ್ಮ ಇದೇ ಫಸ್ಟ್ ಸರ್ ನಾವು ಮಾಡಿರೋದು. ನೆಕ್ಸ್ಟು ಇನ್ನೂ ಮಾಡೋಣ ಅಂತ ಹುಮ್ಮಸ್ ಬಂದಿದೆ. ನಿಮ್ಮವ್ರಿಗೆ, ನಿಮ್ಮ ಕ್ಯಾಂಟರ್ ಅವ್ರಿಗೆ, ಕ್ಯಾಂಟೀನ್ ಅವ್ರಿಗೆಲ್ಲ ನೀವು ಕರೀತೀರಾ? ಎಲ್ಲರೂ ಕರಿತೀವಿ ಸರ್. ಎಲ್ಲರೂ ಕರಿತೀವಿ. ಕ್ಯಾಂಟೀನಲ್ಲಿ ಹಿಂಗೆ ಮಾಡ್ತಾರೆ, ಈ ಥರ ಮಾಡ್ತಾರೆ, ಈ ಥರ ಬನ್ನಿ ಅಂತ ಹೇಳ್ತೀನಿ. ಒಳ್ಳೆ ನಮ್ಮದು ಏನು ತೊಂದರೆ ಇಲ್ಲ ಸರ್, ಚೆನ್ನಾಗಾಯ್ತು ಸರ್. ನಮ್ಮವ್ರು ಏನಾದ್ರು ಭೇದ ಭಾವ ಯಾವುದು ಭೇದ ಭಾವ ಇಲ್ಲ ಸರ್. ಇಲ್ಲಿ ಎಲ್ಲ ಒಂದೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಹೋಟೆಲ್ ಬಂದಿದ್ದಾರೆ. ನಮಗೆಲ್ಲ ಸೌಲಭ್ಯ ಆಯಿತು. ಎಲ್ಲ ಸೌಲಭ್ಯ ಆಯಿತು ಸರ್. ಏನು ತೊಂದರೆ ಇಲ್ಲ ಸರ್. ತುಂಬ ಥ್ಯಾಂಕ್ಸು. ಜನಗಳಿಂದ ಏನಾರ ತೊಂದರೆ? ಯಾವುದು ತೊಂದರೆ ಇಲ್ಲ ಸರ್. ಈ ರೋಡಿಂದ ಹೋಗೋವರೆಗೂ ಯಾವುದು ಪ್ರಾಬ್ಲಮ್ ಇಲ್ಲ ಸರ್. ಎಷ್ಟು ಜನಗಳು ನಿಮ್ಮ ಹತ್ರ ಸರ್ವಿಸ್ ಕೊಟ್ರಿ? ಎಷ್ಟು ಜನರಿಗೆ ನೀವು ಸರ್ವಿಸ್ ಕೊಟ್ರಿ? 50-60 ಸಾವಿರ ಜನ ಬಂದವ್ರೆ ಸರ್. ಸರ್ವಿಸ್ ತೊಂದರೆ ಯಾರು ಒಬ್ಬರು ತೊಂದರೆ ಕೊಡಲಿಲ್ಲ ಸರ್. ಆಮೇಲೆ ಇನ್ನೊಂದು, ನಿಮ್ಗೆ ನಮ್ಮ ಇಡೀ ಈಗ ಇಜ್ತಮಾನಲ್ಲಿ ಮೈದಾನಲ್ಲಿ ಈ ಒಬ್ಬಟ್ಟು ಭಟ್ರು ಅಂತ ಹೆಸರು ಕೊಟ್ಬಿಟ್ಟವ್ರೆ. ಇಡೀ ಇಜ್ತಮಾ ಜನಗಳೆಲ್ಲ ಒಬ್ಬಟ್ಟು ಫೇಮಸ್ ಅಂತ ಬಂದು ತಿನ್ಕೊಂಡು ಹೋಗೋರೆ. ನಾನು ಫಂಕ್ಷನ್ಗೆ, ಮದುವೆ ಫಂಕ್ಷನ್, ನಿಮ್ಮ ಮದುವೆ ಫಂಕ್ಷನ್ಗಳಿಗೆ ನಾವು ಅಡುಗೆ ಮಾಡ್ಕೊಡ್ತೀವಿ ಸರ್. ನಾವು ವೆಜ್ ಊಟ. ನಾನಿದು ಅಂಗಡಿ ಫಸ್ಟ್ ನಿಮಗೆ ಸೆಲೆಕ್ಟ್ ಮಾಡಿ ಕೊಟ್ಟಿರೋದು. ಹೆಂಗೆ ನಡೀತು ನಿಮಗೆ? ಲಾಸ್ಟ್ ನಮಗೆ ತೊಂದರೆ ಯಾವ ಒಂದು ಪ್ರಾಬ್ಲಮ್ ಪ್ಲೇಸ್ ಸಿಗುತ್ತೆ ನಿಮಗೆ? ಯಾವ ಪ್ರಾಬ್ಲಮ್ ಇಲ್ಲ ಸರ್. ಯಾವ ತೊಂದರೆನೂ ಇಲ್ಲ ಸರ್. ಒಳ್ಳೆ ಪ್ಲೇಸ್ ಕೊಟ್ಟರು ನಮಗೆ. ನಾವೊಂದು ಅಂಗಡಿ ಮಾಡ್ತೀವಿ ಎಂದು ಬನ್ನಿ, ಈ ಜಾಗ ಚೆನ್ನಾಗೈತೆ, ಇದು ಮಾಡ್ಕೊಳ್ಳಿ ಅಂದರು. ತುಂಬ ಥ್ಯಾಂಕ್ಸ್. ಯಾವುದು